ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಒಂದು ಪ್ರಿಪೇಟರಿ ಎಕ್ಸಾಮ್ ನಡೆದಿದೆ. ಆ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಸಬ್ಜೆಕ್ಟ್ ಫಿಸಿಕ್ಸ್ ಆಗಿರುತ್ತೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ. ಬನ್ನಿ ವಿದ್ಯಾರ್ಥಿಗಳೇ, ಒಮ್ಮೆ ಈ ಎಲ್ಲ ಆನ್ಸರ್ಸ್ಗಳನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ನೀವು. ಫಸ್ಟಿಗೆ ಹೇಳಿದ್ದೇನೆ, ಪಾರ್ಟ್ ಎ, ದ ಏರಿಯಾ ಅಂಡರ್ ದಿ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡ್ಯಾಶ್ ಅಂತ ಇದೆ. ಡಿಸ್ಪ್ಲೇಸ್ಮೆಂಟ್ ಅಂತ ವಿದ್ಯಾರ್ಥಿ ಇಲ್ಲಿ ಟಿಕ್ ಹಾಕಿದ್ದಾರೆ. ರೈಟ್ ಆರ್ ರಾಂಗ್, ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಅಟ್ ದ ಟಾಪ್ ಆಫ್ ದಿ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ದಿ ಆಕ್ಸಿಲರೇಷನ್ ಈಸ್ ಅಂತ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಜಿ ಅಂತ ಇದೆ ಅಲ್ವಾ? ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಎ ಬಾಡಿ ಈಸ್ ಟ್ರಾವೆಲಿಂಗ್ ಇನ್ ಎ ಸರ್ಕಲ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಇಟ್ ಡ್ಯಾಶ್ ಅಂತ ಇದೆ. ಇಟ್ ಹ್ಯಾಸ್ ಆ್ಯನ್ ಇನ್ವರ್ಡ್ ರೇಡಿಯಲ್ ಆಕ್ಸಿಲರೇಷನ್. ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ ಕಣ್ರಪ್ಪ. ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸು ದಯವಿಟ್ಟು ಮರ್ಯಾದೆ ಕಳಿಸಿಕೊಡಿ. ಇನ್ನೂ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸೇ ಕಳಿಸ್ಕೊಟ್ಟಿಲ್ಲ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳು, ದಯವಿಟ್ಟು ಫಾರ್ವರ್ಡ್ ಮಾಡಿ, ಧನ್ಯವಾದಗಳು. ಬನ್ನಿ ಈಗ ಕ್ವಶನ್ ನಂಬರ್ 4 ನೋಡೋಣ. ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಕ್ಯಾನ್ ಬಿ ಫೌಂಡ್ ಬೈ ಡ್ಯಾಶ್ ಅಂತ ಇದೆ. ಬೋತ್ ಅಂದರೆ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ನಿಂದನೂ ಕೂಡ ಹೌದು, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಕೂಡ ಹೌದು. ಕ್ವಶನ್ ನಂಬರ್ 5, ನೋ ವರ್ಕ್ ಈಸ್ ಡನ್ ಇಫ್ ಡ್ಯಾಶ್ ಅಂತ ಇದೆ. ಆಯಿತಾ? ಡಿಸ್ಪ್ಲೇಸ್ಮೆಂಟ್ ಈಸ್ 0, ನೋ ವರ್ಕ್ ವಿಲ್ ಬಿ ಡನ್. ಫೋರ್ಸ್ ಈಸ್ 0, ನೋ ವರ್ಕ್ ವಿಲ್ ಬಿ ಡನ್. ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಕಂಡ್ರಿ, ದಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಇದೆ ಅಲ್ವಾ, ಅದು ಈಸ್ ಮೆಕ್ಯಾನಿಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಒಂದದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ರಾಕೆಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಈಸ್ ದ ರೈಟ್ ಆನ್ಸರ್. Question number 8, the energy possessed by the body by virtue of its motion is known as, that is kinetic energy is the right answer. Question number 9, orbital velocity of a satellite is dependent of dash. Mass of the satellite is the right answer. Question number 10, substance which can stretch to cause large strains are called, that is elastomers is the right answer. Question number 11, the ratio of lateral strain to longitudinal strain in a stretched wire is, that is Poisson ratio is the right answer. ವಿದ್ಯಾರ್ಥಿಗಳೇ, ಇದು ನಮ್ಮ ಜಿಮೇಲ್ ಐ ಡಿ ALLINONE1PDF99@gmail.com. ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರನ್ನು ಕಳಿಸಿಕೊಡೋದು ಮರೆಯಬೇಡಿ. ಬನ್ನಿ, ವಾಟರ್ ವೆನ್ ಕೂಲ್ಡ್ ಫ್ರಮ್ 4 ಡಿಗ್ರಿ to 0 ಡಿಗ್ರಿ ಸೆಲ್ಸಿಯಸ್, ದಟ್ ಈಸ್ ಎಕ್ಸ್ಪ್ಯಾಂಡ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಮೇನ್ ಕ್ವಶನನ್ನು ನೋಡೋಣ. ಮ್ಯಾಚ್ ದಿ ಗಿವನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಕರೆಕ್ಟ್ ಯೂನಿಟ್ಸ್ ಅಂತ ಇದೆ. ಕಾಲಮ್ ಎ, ಕಾಲಮ್ ಬಿ. ಟೋಟಲ್ 15 MCQsಗಳು ನಿಮಗಿರ್ತವೆ. ನಾವು ವಿ ಆರ್ ಇನ್ 13. ಆಯಿತಾ? ಏನಿದು ಬನ್ನಿ ಕ್ವಶನ್ ನಂಬರ್ 14ಗೆ ಹೋಗ್ಬಿಡೋಣ. ಎ ಗಿವನ್ ಶಾಂಪಲ್ ಆಫ್ ಎನ್ ಐಡಿಯಲ್ ಗ್ಯಾಸ್ ಅಕ್ಯುಪೈಸ್ ಎ ವ್ಯಾಲ್ಯೂಮ್ ವಿ ಅಟ್ ದಿ ಪ್ರೆಷರ್ P and the absolute temperature T. The mass of each volume of the gas in meter, which of the following gives the density of the gas ಅಂತ ಇದೆ. That is option D is the right answer. Question number 15, 15 MCQs, last MCQ ಇದು. Energy is not carried by dash, that is stationary wave is the right answer. ಈಗ ನಾವು fill in the blanks ಅನ್ನು ನೋಡ್ತಾ ಇದ್ದೀವಿ. ವಿಚ್ ಆಫ್ ದಿ fill in the blanks ಅಂತ ಇದೆ. ದಿ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಅ ಡ್ಯಾಶ್ ಅಂತ ಇದೆ. ಪ್ಯಾರಾಬೋಲಾ ಇಸ್ ದ ರೈಟ್ ಆನ್ಸರ್. The inherent property with which a body resists any change in its state of motion is known as dash, that is inertia. Question number 18, the rate of doing work is called dash anta ide, power. Question number 19, the reciprocal of bulk modules is called, that is compressibility is the right answer. Question number 20, dash waves cannot travel through vacuum anta ide. Sound waves is the right answer. ಬನ್ನಿ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪಾಠನ ನೋಡೋಣ. ಪಾರ್ಟ್ ಬಿ, ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಡಿಫೈನ್ ದ ಟರ್ಮ್ಸ್ ಅಂತ ಇದೆ, ಹೌದಲ್ವಾ? ಯೂನಿಟ್ ವೆಕ್ಟರ್, ನಲ್ ವೆಕ್ಟರ್ ಆರ್ 0 ವೆಕ್ಟರ್ ಅಂತ. ಇದನ್ನೆಲ್ಲ ನೀವು ಬರೀತೀರಾ. 100% ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಏನಂತೀರ ಎಕ್ಸಾಮ್ ಆಗಿರುತ್ತೆ. ಬೆಂಗಳೂರು ಕ್ವಶನ್ ಪೇಪರ್ ಯಾವ ಲೆವೆಲ್ಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಬೆಂಗಳೂರು, ಉಡುಪಿ, ಮಂಗಳೂರು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಆಗಿರುತ್ತೆ. ಎಲ್ಲ ಕ್ವಶನ್ಸ್ಗಳು ಇಲ್ಲಿ ಕಾಣುತ್ತಿರುವಂಥದ್ದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳು ಆಗಿರ್ತವೆ. ದಯವಿಟ್ಟು ಈ ಎಲ್ಲ ಕ್ವಶನ್ಗಳನ್ನು ತಗೊಳ್ಳೋ ರೆಡಿ ಆಗಬೇಕು ನಿಮ್ಮ ಪ್ರಿಪೇಟರಿ ಅಥವಾ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ, ಆಯಿತಾ? ಪಾರ್ಟ್ ಸಿನಲ್ಲಿ ನಾವು 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು.
ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೋಡ್ರೋ ಇವೆಲ್ಲ ಲಾಸ್ಗಳು ಕಾಣ್ತಾ ಇದಲ್ವಾ, 100% ನಿಮ್ಮ ಎಕ್ಸಾಮಲ್ಲಿ ಇರುತ್ತೆ. ಡಿಫ್ರೆನ್ಸ್ ಬಿಟ್ವೀನು ಅಥವಾ ಸ್ಟೇಟ್ ಎನಿ 3 ಕೈನೆಟಿಕ್ ಇದು ಎಲ್ಲ ಇರುತ್ತೆ ಸರ್. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸ್ ಕ್ವಶನ್ನು, ಫಿಕ್ಸ್ ಗ್ರಾಮರು, ಫಿಕ್ಸ್ 4 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ವಿತ್ ಆನ್ಸರ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಅಂಕಗಳನ್ನು ತೆಗೆದು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ಸದಾ ಸಂತೋಷವಾಗಿರಿ, ಹಾರ್ಡ್ ವರ್ಕ್ ಮಾಡಿ ಆಯಿತಾ. ಯಾವತ್ತೂ ಕೂಡ ಹಾರ್ಡ್ ವರ್ಕ್ ವೇಸ್ಟ್ ಹೋಗಲ್ಲ. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಟೋಟಲ್ 3 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ ಇದರಲ್ಲೇ ನಿಮಗೆ ಡಿವೈಡ್ ಮಾಡಿ ಕೊಡಲಾಗುತ್ತೆ. ಏನಂತ ಇದೆ ನೋಡಿ, ಈಗ ವಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್, ಅದಕ್ಕೆ ಕೇವಲ 1 ಮಾರ್ಕ್ ಬರುತ್ತೆ. ಯಾಕೆಂದರೆ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು, ಹೌದಲ್ವಾ. ಡ್ರಾ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಆ್ಯನ್ ಆಬ್ಜೆಕ್ಟ್ ಇನ್ ದ ಫಾಲೋಯಿಂಗ್ ಕೇಸಸ್ ಅಂತ ಇದೆ. ಒಂದು ಚಿತ್ರ ಬಿಡಿಸ್ಬಿಟ್ಟು ಈ ರೀತಿಯಾಗಿ ಬರೀಬೇಕಾಗತ್ತೆ ಆಯಿತಾ. ಇದಕ್ಕೆ ಒಂದಕ್ಕೊಂದಕ್ಕೂ ಎಲ್ಲದೂ ಕೂಡ ಮಾರ್ಕ್ಸ್ ಇದೆ ಸಪ್ರೇಟಾಗಿ. ಸ್ಟೇಟ್ ಆ್ಯಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಎ ವೇರಿಯಬಲ್ ಫೋರ್ಸ್ 3 ಮಾರ್ಕ್ಸಿಗೆ ಕೊಟ್ಟಿದ್ದಾನೆ ಡೈರೆಕ್ಟಾಗಿ, ಹೌದಲ್ವಾ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.